ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇ ಪ್ರಶ್ನೆ, ಪಂಚ ಸಮುದ್ರಗಳ ನಾಡು ಯಾವುದು? ಅರೇಬಿಯನ್ ಪ್ರಸ್ಥಭೂಮಿ, ಹಣ್ಣಿನ ತೋಟ, ಗಾರ್ಡನ್, ಮರುಭೂಮಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಅರೇಬಿಯನ್ ಪ್ರಸ್ಥಭೂಮಿ. ಎರಡನೇ ಪ್ರಶ್ನೆ, ಪ್ರಸ್ಥಭೂಮಿಗಳ ಪ್ರಸ್ಥಭೂಮಿ ಯಾವುದು? ಬೆಳಗಾವಿ, ಯುರೋಪ್, ಹೈದರಾಬಾದ್, ದೆಹಲಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಯುರೋಪ್. ಮೂರನೇ ಪ್ರಶ್ನೆ, ಭಾರತದ ರೋಹರ್ ಯಾವುದು? ಬಿಡದಿ ಕಣಿವೆ, ಮನೋಹರ್ ಕಣಿವೆ, ದಾಮೋದರ್ ಕಣಿವೆ, ಚೀನಾ ಕಣಿವೆ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ದಾಮೋದರ್ ಕಣಿವೆ. ನಾಲ್ಕನೇ ಪ್ರಶ್ನೆ, ಮಸಾಲೆ ಪದಾರ್ಥಗಳ ಉದ್ಯಾನ ಯಾವುದು? ಉಡುಪಿ, ಚಂಡೀಗಢ, ಮೈಸೂರು, ಕೇರಳ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಕೇರಳ. ಐದನೇ ಪ್ರಶ್ನೆ, ಯುರೋಪಿಯನ್ ರೋಗಗ್ರಸ್ತ ಮನುಷ್ಯ ಯಾರು? ಚಾಂಗ್, ಕ್ರಿಶ್, ಶರ್ಕಿ, ಟರ್ಕಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಟರ್ಕಿ. ಆರನೇ ಪ್ರಶ್ನೆ, ಭಾರತದ ಹಳೆಯದಾದ ಫ್ರೆಂಚ್ ಮ್ಯೂಸಿಯಂ ಎಲ್ಲಿದೆ? ಜೈಪುರ, ನ್ಯೂಯಾರ್ಕ್, ದೆಹಲಿ, ಮೈಸೂರು. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ದೆಹಲಿ. ಏಳನೇ ಪ್ರಶ್ನೆ, ಸಿಖ್ರ ಪವಿತ್ರ ಗ್ರಂಥ ಸಾಹೇಬವನ್ನು ಸಂಗ್ರಹಿಸಿದವರು ಯಾರು? ಚಟರ್ಜಿ, ಗುರು ಅರ್ಜುನ್ ದೇವ, ಸ್ವಾಮಿ ವಿವೇಕಾನಂದ, ಕುವೆಂಪು. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಗುರು ಅರ್ಜುನ್ ದೇವ. ಎಂಟನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಮಾವು, ಸೇಬು, ಸಪೋಟ, ಸೀತಾಫಲ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಮಾವು. ಒಂಬತ್ತನೇ ಪ್ರಶ್ನೆ, ರಾಷ್ಟ್ರೀಯ ಗೀತೆ ಎಷ್ಟು ಸಾಲುಗಳಿಂದ ಕೂಡಿದೆ? 12 ಸಾಲುಗಳು, 13 ಸಾಲುಗಳು, 14 ಸಾಲುಗಳು, 15 ಸಾಲುಗಳು. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 13 ಸಾಲುಗಳು. ಹತ್ತನೇ ಪ್ರಶ್ನೆ, ರಾಷ್ಟ್ರೀಯ ಗೀತೆಯಲ್ಲಿ ಮೂಡಿಬಂದ ನದಿಗಳು ಯಾವುದು? ಸಿಂಧು ಯಮುನಾ ಗಂಗಾ, ಸಿಂಧು ಯಮುನಾ ಕಾವೇರಿ, ಸಿಂಧು ಯಮುನಾ ನೇತ್ರಾವತಿ, ಸಿಂಧು ಯಮುನಾ ಶೃಂಗ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಸಿಂಧು ಯಮುನಾ ಗಂಗಾ. 11ನೇ ಪ್ರಶ್ನೆ, ಗರೀಬ ಹಠಾವೋ ಘೋಷಣೆ ಮಾಡಿದವರು ಯಾರು? ಇಂದಿರಾಬಾಯಿ, ಇಂದಿರಾ ಗಾಂಧಿ, ಚಂದನ, ಕುಮಾರಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಇಂದಿರಾ ಗಾಂಧಿ. 12ನೇ ಪ್ರಶ್ನೆ, ಅಂಚೆ ವಲಯಗಳು ಎಷ್ಟಿವೆ? 5 ವಲಯಗಳು, 6 ವಲಯಗಳು, 7 ವಲಯಗಳು, 8 ವಲಯಗಳು. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 8 ವಲಯಗಳು. 13ನೇ ಪ್ರಶ್ನೆ, ಅತ್ಯಂತ ದೊಡ್ಡ ರೈಲ್ವೆ ವಲಯ ಯಾವುದು? ಪಶ್ಚಿಮ ವಲಯ, ಪೂರ್ವ ವಲಯ, ದಕ್ಷಿಣ ವಲಯ, ಉತ್ತರ ವಲಯ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಉತ್ತರ ವಲಯ. 14ನೇ ಪ್ರಶ್ನೆ, ಭಾರತದ ಪ್ರಥಮ ಖಾಸಗಿ ರೇಡಿಯೋ ಯಾವುದು? ರೇಡಿಯೋ ಸಿಟಿ ಬೆಂಗಳೂರು, ರೇಡಿಯೋ ಸಿಟಿ ಮೈಸೂರು, ರೇಡಿಯೋ ಸಿಟಿ ಮಂಗಳೂರು, ರೇಡಿಯೋ ಸಿಟಿ ಮಂಡ್ಯ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಇವತ್ತಿಗೆ ಇಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಾಕು ಫ್ರೆಂಡ್ಸ್.
ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನಿಮಗೆ ಯಾವ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅನ್ನೋದನ್ನು ತಿಳಿಸಿ, ಕಮೆಂಟ್ ಮಾಡಿ. ನಾನು ಆ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.